ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ಟು ಚಂದ್ರಕಲಾ ಕುಮಾರ್ ಕೋಟೆನಾಡು. ನಮ್ಮ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ಆಯಿತು. ಆಮೇಲೆ ಈಗ ಅದಾದಮೇಲೆ ಸ್ವಲ್ಪ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಬಿಡೋಣ. ಇವತ್ತು ಶುಕ್ರವಾರ ಅಲ್ವ, ಶುಕ್ರವಾರದಿಂದನೇ ಮೊದಲೇ ವೀಡಿಯೋ. ನಿನ್ನೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆ. ಸ್ವಲ್ಪ ರಾಯರ ಆಶೀರ್ವಾದ ತೊಗೊಂಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ನಿನ್ನೆ ಅದೇನು ವೀಡಿಯೋ ಮಾಡಲಿಲ್ಲ. ಈಗ ಶುಕ್ರವಾರದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಬಿಡೋಣ ಅಂತೇಳಿ ಎಲ್ಲ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸ್ಟವ್ ಎಲ್ಲ ಗಲೀಜಾಗಿತ್ತಲ್ವ, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಡೈಲಿ ಅದೇ ಕೆಲಸನೇ, ಹಾಗಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಆದಮೇಲೆ ಈ ಥರ ಕಾಣಿಸ್ತಾ ಇತ್ತು. ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನೋಡಿ ಈ ಥರ ಕಾಣಿಸ್ತಾ ಇದೆ. ಅದಾದಮೇಲೆ ಸ್ವಲ್ಪ ಎಲ್ಲ ಕಸ ಗುಡಿಸೋಣ ಬೇಗ ಬೇಗ ಅಂತೇಳಿ ಬೇಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಿದ್ಮೇಲೆ ಸ್ವಲ್ಪ ನಮ್ಮ ತಂಗಿ ಮನೆ ಹತ್ರ ಹೋಗೋಣ ಅಂತ ಅದಾದಮೇಲೆ ನಮ್ಮ ತಂಗಿ ಮನೆ ಹತ್ರ ಹೋದೆ. ಚುಮು ಅನಿಸುತ್ತೆ ಬಿಡು, ಎಲ್ಲ ಕೆಲಸ ಎಲ್ಲ ಆದಮೇಲೆ ಹಾಗೆ ಅನಿಸೋದು. ಅದಾದಮೇಲೆ ನಮ್ಮ ತಂಗಿ ಮನೆ ಹತ್ರ ಹೋಗ್ತಾ ಇದ್ದೀನಿ. ಈಗ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ, ಮತ್ತೆ ಏನು ಮಾಡ್ತಿದ್ದಾಳೆ ಏನಂತ ತೋರಿಸ್ತೀನಿ ನಿಮಗೆ. ಹೋದ ತಕ್ಷಣ ಟೀ ಮಾಡ್ತಾಯಿದ್ಲು. ಟೀ ಕುಡಿದ್ಬಿಟ್ಟು ಆಮೇಲೆ ಸ್ವೀಟ್ ಮಾಡಿಕೊಡ್ತೀನಿ ಅಕ್ಕ ಅಂತ ಹೇಳಿದ್ಲು. ಆಮೇಲೆ ಆಯ್ ಅಂತ ಹೇಳಿದ್ಲು. ಅದಾದಮೇಲೆ ಟೀ ಸೋಸಿದ್ಲು. ಅವ್ರ ಮನೆಯವರು ಇದ್ದರು, ಅವ್ರ ಮನೆಯವ್ರಿಗೂ ನನಗೂ ಅವಳಿಗೂ ಮೂವರೆಗೂ ಟೀ ಸೋಸಿದ್ಲು. ಟೀ ಸೋಸ್ಬಿಟ್ಟು ಮತ್ತೆ ಆಯ್ ಅಂತ ಹೇಳಿದ್ಲು. ಹಂಗೆ ಹೇಳ್ಬಿಟ್ಟು ಆಮೇಲೆ ಇಬ್ಬರು ಚೇರ್ಸ್ ಮಾಡ್ಕೊಂಡು ಕುಡಿದ್ವಿ ಟೀ ಕುಡಿದ್ಬಿಟ್ಟು ಆಮೇಲೆ ಆಯಿತು ಅಕ್ಕ, ಈಗ ಸ್ವಲ್ಪ ಸ್ವೀಟ್ ಮಾಡಬೇಡ, ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಅದಕ್ಕೆ ಮ್ಯಾಂಗೋ ಕೇಸರಿಬಾತ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿದ್ಲು. ರೆಡಿ ಮಾಡಿಬಿಟ್ಟು ಈ ಥರ ಎಲ್ಲ ನಾನು ಮಿಕ್ಸಿಗೆ ಹಾಕ್ಕೊಡು ಸ್ವಲ್ಪ ಮ್ಯಾಂಗೋನ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಆ ಕಡೆ ಮಿಕ್ಸಿಗೆ ಮ್ಯಾಂಗೋ ಎಲ್ಲ ಪೇಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಅಷ್ಟೊತ್ತಿಗೆ ಎಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡಿದ್ಲು. ರೆಡಿ ಮಾಡಿಬಿಟ್ಟು ಈ ಥರ ಎಲ್ಲ ಲಾಸ್ಟಿಗೆ ಫೈನಲ್ ಈ ಥರ ಬಂತು. ಸರಿ ಆಯಿತು ಟೇಸ್ಟ್ ಮಾಡು ಅಂತೇಳಿ ಬೌಲಿಗೆಲ್ಲ ಸರ್ವ್ ಮಾಡಿ ತೊಗೊಂಬಂದು ಕೊಟ್ಮೇಲೆ ನಾನು ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ ಅಂದೆ. ಆಮೇಲೆ ಇನ್ನೂ ತಿನ್ನು ಅಂತಂದೆ. ಮ್ಯಾಂಗೋ ಅಲ್ವಾ ಸ್ವಲ್ಪ ಜುಮ್ ಅಂತಿದೆ ಅಂದ್ಲು. ಸರಿ ಅಂತೇಳಿ ಆಮೇಲೆ ವಾಕ್ ಹೋಗೋಣ ಅಂತ ವಾಕ್ ಹೋದ್ವಿ ಪಾರ್ಕಿಗೆ. ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಅಲ್ಲೊಂದು ವೀಡಿಯೋ ಇತ್ತು, ಇಂಟ್ರಡಕ್ಷನ್ ವೀಡಿಯೋ ಶೂಟ್ ಮಾಡ್ಕೊಂಡೆ. ಆಮೇಲೆ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ಒಗೆಯೋದು. ಆಯಿತು. ಆಮೇಲೆ ಡೋರ್ ಓಪನ್ ಮಾಡಿಬಿಟ್ಟು ಬೇಗ ಸಂಜೆ ಆಗಿತ್ತಲ್ವ, ಲೈಟೆಲ್ಲ ಹಾಕ್ಬಿಟ್ಟು ದೇವ್ರ ಮನೆಯದು ದೀಪ ಹಚ್ಚೋಣ ಅಂತೇಳಿ ಉದ್ದಿನ ಕಡ್ಡಿ ಬೆಳಗ್ಗೆ ಸ್ವಲ್ಪ ದೇವ್ರ ಹತ್ರ ಮುಗಿದು ಆಮೇಲೆ ಬಟ್ಟೆ ಇತ್ತು, ಬಟ್ಟೆ ಒಗೆಯೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಬೇಗ ಬೇಗ ಬಟ್ಟೆ ಒಗೆದೆ. ಬಟ್ಟೆ ಎಲ್ಲ ಒಗೆದು ಒಣಗಾಕಿ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು, ಎಡಿಟ್ ಮಾಡೋಣ ಅಂತ ಬೇಗ ಎಲ್ಲ ಒಗೆದ್ಮೇಲೆ ಇದೇ ನಮ್ಮ ಫಸ್ಟ್ನೇ ವೀಡಿಯೋ ಆಗಿರುತ್ತೆ. ಸ್ವಲ್ಪ ನರ್ವಸ್ ಇದ್ದೀನಿ ಕ್ಯಾಮ್ರಾ ಫೇಸ್ ಮಾಡೋದಕ್ಕೆ, ಹಾಗಾಗಿ ಇನ್ಮೇಲೆ ಡೈಲಿ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾಯಿರ್ತೀನಿ. ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ ನೀವು ಕಮೆಂಟ್ ಮಾಡಿ. ಅದೇ ಥರ ವೀಡಿಯೋಸ್ನ ಕಮೆಂಟಲ್ಲಿ ನೋಡಿಬಿಟ್ಟು ನಾನು ವೀಡಿಯೋನ ಮಾಡ್ತೀನಿ. ಆಮೇಲೆ ಇದಾದಮೇಲೆ ಸಂಜೆ ಸ್ವಲ್ಪ ಅಡುಗೆ ಮಾಡೋಣ ಅಂತೇಳಿ ಬೇಗ ವೀಡಿಯೋ ಎಡಿಟ್ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಸ್ವಲ್ಪ ಕೇಸರಿಬಾತ್ ಇತ್ತಲ್ವ, ಅದಕ್ಕೆ ಅದ್ರ ಜೊತೆಗೆ ಪುಳಿಯೋಗರೆ ಮಾಡೋಣ ಅಂತೇಳಿ ಪುಳಿಯೋಗರೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಎಷ್ಟೊತ್ತಿಗೆ ಬರ್ತೀರಾ, ಹಿಂಗೆ ವೀಡಿಯೋ ಮಾಡಬೇಕು ಅಂತ. ಇಲ್ಲ ಲೇಟ್ ಆಗುತ್ತೆ, 10:30 ಹಂಗಾಗುತ್ತೆ ಬರೋದು ಅಂದರು. ಸ್ವಲ್ಪ ಅಲ್ಲೇ ಸಿಟ್ಟಾಗಿದ್ದೆ. ಆಮೇಲೆ ಬಂದರು. ಆಮೇಲೆ ಪುಳಿಯೋಗರೆ ಎಲ್ಲ ಮಾಡಿದ್ಮೇಲೆ ಬಂದಮೇಲೆ ನನಗೆ ಯಾವ ಥರ ಅಂದರೆ ಈ ಥರ ಕೋಪ ಬಂದಿತ್ತು. ನನಗೆ ಬರ್ತಾರ ರೋಷದಲ್ಲಿ ನಿನಗೆ ರೋಷ ಬರದೇ ಇರೋದು ಯಾವಾಗ? ಅದಕ್ಕೆ ಬೆಲೆ ಇದೆಯಾ? ಲೆಕ್ಕಕ್ಕಿಲ್ಲ ಜಮಕ್ಕಿಲ್ಲ. ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ, ಹೊಟ್ಟೆ ಹಸಿತಾ ಇದೆ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಮುಖ ತೊಳ್ಕೊಂಡು ಈ ಥರ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ಲು. ಆಮೇಲೆ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಅವಾಗ ಅಷ್ಟೊತ್ತಿಗೆ ಸ್ವಲ್ಪ ಸಿಟ್ಟು ಕಮ್ಮಿ ಆಗಿತ್ತು. ಆಗ ನಮ್ಮ ಮನೆಯವ್ರ ಮೇಲೆ ಈಗ ಹಾಲು ಮೊಸರು ತಗೊಂಬ ಅಂತ ಹೇಳಿದ್ದೆ. ಅದಾದ್ಮೇಲೆ ದೋಸೆನೂ ತಂದಿದ್ರು. ನಾನು ಸಿಟ್ಟಾಗಿದ್ದೀನಿ ಅಂತ ಅರ್ಧ ತಿಂದ್ಮೇಲೆ ತೋರಿಸಿದೆ. ಸರಿ ಆಯಿತು, ಒಂದು ಗುಡ್ ನೈಟ್ ವಿಡಿಯೋ ಆದರೂ ಮಾಡೋಣ ಈಗಲಾದರೂ ಅಂದರೆ, ಬೆಳಗ್ಗೆಯಿಂದ ವಿಡಿಯೋ ಮಾಡ್ಕೊಂಡಿದ್ದೆ ಸಾಕಾಗಿಲ್ವಾ ಅಂತ ಅಂದರು. ಓಕೆ, ಎಲ್ಲರಿಗೂ ಬಾಯ್, ಗುಡ್ ನೈಟ್. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ.